ನನಗೆ ಹಸಿವು ಬಾಯಾರಿಕೆಯಿಂದ ಬಹಳ ಸಂಕಟವಾಗುತ್ತಿರುವುದಲ್ಲ. ಇರಲಿ, ಇಲ್ಲಿಗೆ ಸಮೀಪದಲ್ಲಿ ಯಾವುದೋ ಒಂದು ಪಟ್ಟಣವೂ ಕಾಣುತ್ತಿರುವುದು. ನಾನು ಅಲ್ಲಿಗೆ ಹೋಗಿ ಹಸಿವು ಬಾಯಾರಿಕೆಯನ್ನು ಪರಿಸಿಕೊಳ್ಳುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಓಹೋ ಸ್ವಾಮಿ, ಯಾರು ಈ ಕಡೆ ಬರ್ತಿದ್ದೀರಾ? ಅಯ್ಯ, ನಾವು ದೇವಋಷಿಗಳು. ಏನೋ ದೇವರ್ಷಿಗಳ? ಅಲ್ಲವಯ್ಯ, ನಾವು ದೇವಋಷಿಗಳು. ಓಹೋ ದೇವರ್ಷಿಗಳು, ಈ ಕಡೆ ಎಲ್ಲ ಹೊರಟಿದ್ದೀರಾ ಸ್ವಾಮಿ? ಅಯ್ಯ, ನಮ್ಮದು ಬದರಿಕಾಶ್ರಮ. ಏನೋ ಭದ್ರಕಾಯ ಆಶ್ರಮನೋ? ಅಲ್ಲವಯ್ಯ, ನಮ್ಮದು ಬದರಿಕಾಶ್ರಮ. ಓ ಸ್ವಾಮಿ, ನಮಗೆ ಕಿವಿನ್ಗೂ ತೋಟಕ್ಕೂ ಸ್ವಲ್ಪ ದೂರ, ಸ್ವಲ್ಪ ಜೋರಾಗಿ ಹೇಳಿ. ಅಯ್ಯ, ನಾವು ಮಧುವನಕ್ಕೆ ಹೋಗಬೇಕಾಗಿರುವುದು. ಏನೋ ಕೇಳ್ರಪ್ಪ ಕೇಳಿ, ಈ ವಯಸ್ಸಿಗೆ ಈ ವಯಸ್ಸಲ್ಲಿ ಮದುವೆ ಬೇಕಂತೆ, ಮದುವೆ. ಅಯ್ಯ, ನನಗೆ ಹಸಿವು ಬಾಯಾರಿಕೆಯಿಂದ ಸಂಕಟವಾಗುತ್ತಿರುವುದಲ್ಲ. ಇಲ್ಲಿ ಯಾರಾದರೂ ಅನ್ನ ದಾನವನ್ನು ಮಾಡುವವರಿದ್ದರೆ ತೋರಿಸಯ್ಯ, ನಿನಗೆ ಪುಣ್ಯ ಬರುವುದು. ಸ್ವಾಮಿ, ಈಗಿನ ಕಾಲದಲ್ಲಿ ನಾಯಿಗಳು ಊಟ ಹಾಕದೆ ಕಾಸಿ ಅಂತದ್ರಲ್ಲಿ ನಿಮಗೆ ಯಾರು ಅನ್ನ ನೀರು ಕೊಟ್ಟಾರೆ? ಸ್ವಾಮಿ ಸ್ವಾಮಿ, ಇದೇ ಒಂದು ನಿಮಿಷ. ಈ ಪಟ್ಟಣದ ರಾಜರಾದ ರಾಮಕೃಷ್ಣರಾಜರ ಪತ್ನಿಯು ಸುಶೀಲಾ ದೇವಿಯವರು ಅಂತಃಪುರದಲ್ಲಿರುವರು. ನೀವು ಹೋಗುತ್ತೀನಿ ಎಂದರೆ ನಿಮಗೋ ದಾರಿ ತೋರಿಸುವೆ. ಹಾಗೆ ಹಾಗೆ ದಾರಿ ತೋರಿಸಿ. ಸ್ವಾಮಿ ನೋಡಿ, ನನ್ನ ಬೆಟ್ಟು ತೋರಿದಂತೆ ನಿಮ್ಮ ಕಣ್ಣು ಹೋಗಲಿ. ಏನಯ್ಯ, ನಿನ್ನ ಬಿಟ್ಟು ಹೋದಂತೆ ನನ್ನ ಕಣ್ಣು ಹೋಗ್ಲಿ ಅಂತೀನಿ. ಅಲ್ಲ ಸ್ವಾಮಿ, ನನ್ನ ಬೆಟ್ಟು ತೋರಿದಂತೆ
ನೀವು ಹೋಗಿ ಎಂದೆ. ಹಾಗೆ ಆಗಲಿ, ದಾರಿ ತೋರಿಸಯ್ಯ. ನೋಡಿ ಸ್ವಾಮಿ, ಹೀಗೆ ಹೋದರೆ